ಸ್ಪೆಷಲ್ ಸೆಷನ್ ಅನ್ನ ಕೂಡ ಕರೀರಿ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರಂತೆ. ಈಗ CDS ಅನಿಲ್ ಚೌಹಾಣ್ ಅವರ ಅದೊಂದು ಸಂದರ್ಶನ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಏನಪ್ಪಾ ಅಂತ ಹೇಳಿದ್ರೆ, ಅವ್ರು 6 ಹೊಡೆದಾಕಿದೀವಿ ಅಂದ್ರಲ್ಲ, ಇವರು 6 ಅಂತೂ ಹೊಡೆದಿರೋದು ನಿಜ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು? 1, 2, 3 ಉತ್ತರ ಕೊಡಿ ಅಂತ ಕಾಂಗ್ರೆಸ್ ಕೇಳುತ್ತೆ. ಈಗ ವಿಶೇಷ ಅಧಿವೇಶನಕ್ಕೆ ಖರ್ಗೆ ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಅವರ ಒಂದು ಸ್ಟೇಟ್ಮೆಂಟ್, CDS ಅನಿಲ್ ಚೌಹಾಣ್ ಅವರ ಸ್ಟೇಟ್ಮೆಂಟ್ ಹುಟ್ಟಾಗ್ತಾ ಇದೆ. ಈ ಬಗ್ಗೆ ಚರ್ಚೆ ಮಾಡೋಕೆ ವಿಶೇಷ ಸಂಸತ್ನ ಅಧಿವೇಶನದ ಅಗತ್ಯ ಇದೆ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕರೀತಾರಾ? ತಕ್ಷಣವೇ ಸಂಸತ್ ವಿಶೇಷ ಅಧಿವೇಶನವನ್ನ ಕರೀರಿ ಅಂತ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ? ಹಾಗಾದ್ರೆ ಆಗ ಏನಾದ್ರೂ ನಷ್ಟ ಆಗಿರುವಂತದ್ದು ಎಷ್ಟು ಮತ್ತು ಯಾವುದು ಅನ್ನುವಂಥದ್ದನ್ನ ಉತ್ತರ ಕೊಡ್ತಾರಾ? ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ತನಕ ಬಹಳ ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡಬೇಕು ಇಂತಹ ವಿಚಾರಗಳಲ್ಲಿ ಅಂತ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ ದೇಶದ ಜನರನ್ನ ತಪ್ಪು ದಾರಿಗೆ ಅಂದ್ರೆ ಕರೆದುಕೊಂಡು ಹೋಗ್ತಾ ಇದೆ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ದೇಶದ ಜನರನ್ನ ತಪ್ಪು ದಾರಿಗೆ ಕರೆದುಕೊಂಡು ಹೋಗ್ತಾ ಇದೆ, ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಭಾರತೀಯ ಸೇನೆ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಭಾರತೀಯ ಸೇನೆ. ಆದ್ರೆ CDS ಅನಿಲ್ ಪ್ರಕಾರ ನಾವು ತಪ್ಪುಗಳನ್ನ ಸರಿಪಡಿಸಿದ್ವಿ ಅಂತ ಹೇಳಿದ್ರು. ಇವತ್ತೊಂದು ಕೊಟ್ಟಿರುವಂತಹ ಇಂಟರ್ವ್ಯೂನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತಪ್ಪುಗಳನ್ನ ಸರಿಪಡಿಸ್ಕೊಂಡ್ವಿ ಅಂತ. ಅನಿಲ್ ಪ್ರಕಾರ ನಾವು ತಪ್ಪುಗಳನ್ನ ಸರಿಪಡಿಸಿದ್ವಿ ಅಂತ ಹೇಳಿದ್ರು, 2 ದಿನ ಟೈಮ್ ತಗೊಂಡ್ವಿ ಅಂದ್ರು. ಹಾಗಾದ್ರೆ ಯಾವ್ದನ್ನ ಹೊಡೆದಾಕಿದ್ದಾರೆ? ನಾವು ಸೈನಿಕರ ಮತ್ತು ಸೇನೆಯ ಸಾಹಸ ಹಾಗೂ ಶೌರ್ಯಕ್ಕೆ ಸಲಾಂ ಹೇಳ್ತೀವಿ, ಅದ್ರ ಬಗ್ಗೆ ನಮಗೆ ಮತ್ತೊಂದು ಪ್ರಶ್ನೆಯೇ ಇಲ್ಲ, ಮತ್ತೊಂದು ಮಾತೂ ಇಲ್ಲ. ಆದ್ರೆ ಸಮಗ್ರ ಕಾರ್ಯತಂತ್ರದ ಪರಿಶೀಲನೆಯ ಅಗತ್ಯ ಇದೆ ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರುಗಳು ಇರುವಂತದ್ದೇ ಪ್ರಶ್ನೆ ಮಾಡೋಕೆ ಆ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಟ್ರಂಪ್ ಮತ್ತೊಮ್ಮೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಾಗೂ ಕೂಡ ಹೇಳಿದ್ದಾರೆ. ಅದಕ್ಕೂ ಕ್ಲಾರಿಟಿ ಕೊಡಿ. ಯಾವುದೇ ದೇಶದವರು ಬಂದಿಲ್ಲ ಅಂತ ಹೇಳಿದ್ರಿ ಅಷ್ಟೇ, ಬಟ್ ಕ್ಲಾರಿಟಿ ಕೊಡಿ. ಇದು ನಮ್ಮ ಶಿಮ್ಲಾ ಒಪ್ಪಂದಕ್ಕೆ ನೇರ ಅಪಮಾನ. ಓಕೆ, ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಒಪ್ಪಂದದ ಬಗ್ಗೆ ಮತ್ತೆ ಇಲ್ಲಿ ಮಾತನಾಡಿದ್ದಾರೆ ಖರ್ಗೆ ಅವರು. ಕದನ ವಿರಾಮ ಒಪ್ಪಂದದ ಷರತ್ತುಗಳು ಏನೇನು ಕಂಡೀಷನ್ ಅವ್ರು ಹಾಕಿದ್ರು ಅಥವಾ ಅವ್ರು ಕೇಳ್ಕೊಂಡ್ರು, ನೀವೇನ್ ಕಂಡೀಷನ್ ಹಾಕಿದ್ರಿ? ಅದಕ್ಕೆ 140 ಕೋಟಿ ದೇಶಭಕ್ತ ಭಾರತೀಯರು ಇದನ್ನ ತಿಳಿದುಕೊಳ್ಳೋಕೆ ಅರ್ಹರಿದ್ದಾರೆ, ಡಿಸರ್ವ್ ಇದೀವಿ ನಾವು. 140 ಕೋಟಿ ದೇಶಭಕ್ತ ಭಾರತೀಯರು ಇದನ್ನ ತಿಳ್ಕೋಬೇಕು ಅಂಡ್ ತಿಳ್ಕೊಳ್ಳೋಕೆ ಅರ್ಹರಿದ್ದಾರೆ. ಅವರು ಉತ್ತರವನ್ನ ಕೊಡಿ, ಒಂದು ಸ್ಪೆಷಲ್ ಸೆಷನ್ ಅನ್ನ ಕರೀರಿ. ಹೀಗಾಗಿ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ಖರ್ಗೆ ಅವರು ಒತ್ತಾಯವನ್ನ ಮಾಡಿದ್ದಾರೆ. CDS ಅನಿಲ್ ಚೌಹಾಣ್ ಅವರ ಇದೊಂದು ಸ್ಟೇಟ್ಮೆಂಟ್ ಇದೀಗ ವಿಪಕ್ಷಗಳಿಗೆ ಹೊಸ ಅಸ್ತ್ರ ಸಿಕ್ಕಂಗಾಗಿದೆ. ಇಲ್ಲಿ ತನಕ ಆಲ್ ಪಾರ್ಟಿ ಮೀಟಿಂಗ್ ಅನ್ನೆಲ್ಲ ಕರೆದಾಗ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿತ್ತು ಎಲ್ಲಾ ಪಕ್ಷಗಳು, ಕಾಂಗ್ರೆಸ್ ಒಂದೇ ಅಲ್ಲ, ಎಲ್ಲಾ ಪಕ್ಷಗಳು ನಿಮ್ ಜೊತೆ ಒಗ್ಗಟ್ಟಾಗಿ ನಾವಿದ್ದೀವಿ ಅಂತ ಹೇಳಿದ್ರು. ಬಟ್ ಅವ್ರಿಗೆ ಇದೀಗ ಯಾವುದು ಕೂಡ ಮತ್ತೆ ಮರು ಮಾತನಾಡಕ್ಕೆ ಸಿಕ್ಕಿರ್ಲಿಲ್ಲ ಅಂಶಗಳು. ಬಟ್ ಈಗ ಒಂದು ಹೊಸ ಅಸ್ತ್ರ ಸಿಕ್ಕಂಗಾಗಿದೆ. ಅದು ಪಾಕಿಸ್ತಾನ ನಮ್ಮ ಜೆಟ್ಟನ್ನ ಹೊಡೆದುರುಳಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ.